ಮಳೆ ಬಂದಾಗ ಸೂರ್ಯ ಎಲ್ಲೋ ಕುತ್ಕೊಂತಾನೆ. ಸೂರ್ಯ ಕುತ್ಕೊಳ್ಳಕ್ಕಾಗತ್ತಾ? ಎತ್ಕೊಂಡೋಗಿ ಹೊಡೆದು ಸಾಯಿಸ್ಬಿಡ್ತಾರೋ ಮನೆಗೆ ಹೋಗಿ ತಿನ್ಬಿಡ್ತಾರೋ ಅಂತ ಭಯ ಅದು ಏನು ಸುಳ್ಳು ಹೇಳ್ತೀನಿ ಅಂದರೆ ನಾಳೆ ಒಳ್ಳೇದಾಗ್ಬೋದು. ಈಗಿನ ಮನುಷ್ಯನ ಜನ್ಮಗೆ ಯೋಚನೆ ಮಾಡಿದರೆ ಪ್ರಾಣಿಗಳೇ ಮೇಲು ಅಂತ. ಕೋಳಿ ಸ್ಕೂಲ್ಗೆ ಹೋದ್ರೆ ಯಾವ ವಿಷಯದಲ್ಲಿ ಫಸ್ಟ್ ಬರುತ್ತೆ? ಓಡೋಗೋದ್ರಲ್ಲೇ ಅನ್ಸುತ್ತೆ. ಉಪಾಧ್ಯಕ್ಷ ನೋಡ್ರಿ ನಮ್ಮ ಹುಡುಗಿನ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ? Finishes off in style. A magnificent strike into the crowd. ಏನು ಇದೆಲ್ಲ ಏನು ನಡೀತಾ ಇದೆ ಇಲ್ಲಿ? ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್. ಇಲ್ಲ ರೀ ಯಾರೋ ನಿಮ್ಗೆ ತಪ್ಪಾಗಿ ತಿಳಿಸಿದ್ದಾರೆ. ದಯವಿಟ್ಟು ಟಿವಿಲಿ ಹಾಕ್ಬೇಡಿ. ನೋಡಿದ್ರ ಎಷ್ಟು ಬೇಗ ಊರಲ್ಲೆಲ್ಲ ಈ ಸುದ್ದಿ ಪುಕಾರ ಆಗಿದೆ ಅಂತ. ಮ್ಯಾಮ್ ನಿಮ್ಮ ನೇಮ್? ಭಾವನಾ. ನಿಮ್ಮ ಹೆಸರು? ಹರ್ಷವರ್ಧನ್. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಪ್ಯೂರ್ಲಿ ಅರೇಂಜ್ ಮ್ಯಾರೇಜಾ? ಓಕೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಜಗಳ ಆದಾಗ ಫಸ್ಟ್ ಸಾರಿ ಕೇಳೋದು ಯಾರು? ಫಸ್ಟ್ ಸಾರಿ ಅದೇ ಯಾರು? ನಿಮ್ಮಿಬ್ರಲ್ಲಿ ಯಾರು ಅಂತ? ನಾನೇ. ಅವರೇ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನೀವೇ ಕೇಳೋದಾ? ಯಾಕೆ ಹೆಂಡತಿ ಅಂದ್ರೆ ಭಯನಾ? ತಪ್ಪು ಅನಿಸಿದಾಗ ಕೇಳ್ಬೇಕಲ್ಲ. ತಪ್ಪು ಅನ್ಸ್ದಾಗ ಕೇಳ್ಬೇಕು ಅಂದ್ರೆ ನೀವೇ ತಪ್ಪು ಮಾಡೋದು ಜಾಸ್ತಿ. ತಪ್ಪು ಮಾಡಿಲ್ಲ ಅಂದ್ರೂ ಕೇಳಲೇಬೇಕಾಗ್ತದೆ. ಯಾಕಂದ್ರೆ ಅವನ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕಾಗ್ತದೆ. ಹಂಗೆ ಅವನ ಸನ್ನಿವೇಶನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹೌದಾ? ಸರಿಯಾಗಿ ಹ್ಯಾಂಡಲ್ ಮಾಡೋದು ಕಲ್ತಿದ್ದೀರಾ ಅಂತ ಆಯ್ತು. ಸರಿಯಾಗಿ ಅಂತ ಹೇಳ್ತಿಲ್ಲ, ಬಟ್ ಮಾಡ್ಲೇಬೇಕಲ್ವಾ. ಬನ್ನಿ. ಓಕೆ. ಇವಾಗ ಫ್ರೀ ಬಸ್ ಬಿಟ್ಟಿದಾರಲ್ವಾ, ಇವಾಗ ನಿಮ್ಮ ವೈಫು ನಿಮ್ಗೆ ಹೇಳ್ದೆ ಬಸ್ಸಲ್ಲಿ ಹೋಗಿದ್ದುಂಟಾ? ಹೇಳ್ದೆ ಕೇಳ್ದೆ ಏನು ಹೋಗಿಲ್ಲ, ಬಟ್ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಬಸ್ ಚಾರ್ಜ್ ಅಂತೂ ಉಳಿ. ಏನ್ ಹೇಳ್ತಾ ಇದ್ದಾರೆ ಅವರು? ಅಂದ್ರೆ ಟ್ರಿಪ್ ಹೊಡಿತಾ ಇರ್ತಾರ ಅಂತ? ಟ್ರಿಪ್ ಹೊಡಿತಾ ಇರ್ತಾರೆ ಅಂತ ಹೇಳಿ ಅಲ್ಲ, ಸನ್ನಿವೇಶಕ್ಕೆ ತಕ್ಕಾಗಿ ಜೀವನ ಅಂದ್ರೆ ಹಂಗೆ ಅಲ್ವಾ, ದುಡ್ಡು ಇರ್ತದೆ ಇರಲ್ಲ, ಅವೆಲ್ಲ ಹೇಳಲಿಕ್ಕಾಗಲ್ಲ. ಬಟ್ ಫ್ರೀ ಬಸ್ ಇಂದ ಒಳ್ಳೇದಾಗಿದ್ಯಾ? ಒಳ್ಳೇದಂತೂ ಆಗಿದೆ. ಇನ್ನು ಮದುವೆ ಆಗಿಲ್ವೇನೆ ನೀನು? ಅವನು ಆಗಿಲ್ವಾ? ನಿನ್ಗೇನು ಗೊತ್ತಾಗಲ್ಲ ಬಿಡು. ಇವಾಗ ಸಡನ್ ಆಗಿ ಬೆಕ್ಕು ಮಾತಾಡಕ್ ಬರುತ್ತೆ ಅನ್ಕೊಳ್ಳಿ. ಬೆಕ್ಕುಗ್ ಮಾತಾಡಕ್ ಬಂದ್ರೆ ಅದು ಫಸ್ಟ್ ಏನ್ ಕೇಳುತ್ತೆ? ಹಾಲು ಕೊಡಿ ಅಂತ ಕೇಳ್ಬೋದೇನು ಮುಸ್ಲಿಂ? ಬೆಕ್ಕಿಗೆ ಮಾತಾಡಕ್ ಬಂದ್ರೆ ಹಾಲು ಕೊಡಿ ಅಂತ ಕೇಳುತ್ತೆ. ಅದನ್ನ ಬಿಟ್ರೆ ಮ್ಯಾವನಂತೆ. ಮಳೆ ಬಂದಾಗ ಸೂರ್ಯ ಎಲ್ಲೋ ಕುತ್ಕೊಂತಾನೆ. ಸೂರ್ಯ ಕುತ್ಕೊಳ್ಳಕ್ಕಾಗತ್ತಾ? ಎಲ್ಲೋಗಿ ನಿಂತ್ಕೊಂತಾನೆ. ಸೂರ್ಯ ನಿಂತ್ಕೊಳ್ಳಕ್ಕಾಗತ್ತಾ? ಎಲ್ಲೋಗಿ ಮಲ್ಕೋತಾನೆ. ಸೂರ್ಯ ಮಲ್ಕೊಳಕ್ಕಾಗತ್ತಾ? ಮತ್ತೆ ಮಳೆ ಬಂದಾಗ ಎಲ್ಲ ಹೋಗ್ತಾನೆ? ಮೋಡ ಮರೆ ಆಗತ್ತಲ್ವಾ? ಅದ್ ನಂಗೆ ಗೊತ್ತಿಲ್ಲ, ಎಲ್ಲ ಹೋಗ್ತಾನೆ ಅಂತ ಕೇಳಿದಪ್ಪ ನಾನು. ಎಲ್ಲಿ ಹೋಗಲ್ಲ, ಅಲ್ಲೇ ಇರ್ತಾನೆ. ಅಲ್ಲೇ ಇರ್ತಾನ? ಬಟ್ ಕತ್ಲೆ ಆಗಿರುತ್ತಲ್ಲ, ಬೆಳಕಿರಲ್ವಲ್ಲ, ಮೋಡ ಮುಚ್ಚಿರುತ್ತಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೇಕು, ತಿರ್ಗಾ ಪ್ರಶ್ನೆ ಕೇಳಬಾರ್ದು, ಕಣ್ ಕಿತ್ತಾಕ್ಬಿಡ್ತೀನಿ. ಕೋಳಿ ಸ್ಕೂಲ್ಗೆ ಹೋದ್ರೆ ಯಾವ ವಿಷಯದಲ್ಲಿ ಫಸ್ಟ್ ಬರುತ್ತೆ? ಓಡೋಗೋದ್ರಲ್ಲೇ ಅನ್ಸುತ್ತೆ. ಓಡೋಗೋದ್ರಲ್ಲ? ರನ್ನಿಂಗ್ ರೇಸ್ ಅಲ್ಲಿ ಮೋಸ್ಟ್ಲಿ. ಹೌದಾ? ಯಾಕಂದ್ರೆ ಅಲ್ಲೆಲ್ಲ ಹುಡುಕಿರ್ತಾರಲ್ವಾ, ಎತ್ಕೊಂಡೋಗಿ ಹೊಡೆದು ಸಾಯಿಸ್ಬಿಡ್ತಾರೋ ಮನೆಗೆ ಹೋಗಿ ತಿನ್ಬಿಡ್ತಾರೋ ಅಂತ ಭಯ ಆಗುತ್ತೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ನಿಮ್ಮ ಲೈಫಲ್ಲಿ ನಿಮ್ಮ ವೈಫ್ಗೆ ನೀವು ಸುಳ್ಳು ಹೇಳಿರ್ತೀರಲ್ವಾ, ಅದರಲ್ಲಿ ಬೆಸ್ಟ್ ಸುಳ್ಳು ಯಾವುದು? ಸುಳ್ಳು ಹೇಳಲಿಕ್ಕೆ ಭಯ ಆಗ್ತದೆ. ಹೇಳೇ ಇಲ್ವಾ ನೀವು ಸುಳ್ಳು? ಸುಳ್ಳು ಹೇಳ್ತೀನಿ. ಎಷ್ಟು ಚೆನ್ನಾಗಿ ಮುಗ್ತಿರಪ್ಪ ಪುಸ್ ಅಂತ ಕ್ರಿಯಾಶೀಲರು. ಅಂದ್ರೆ ಇವಾಗ ಇನ್ನು ನಿಮ್ ವೈಫ್ಗೆ ಗೊತ್ತಿಲ್ಲದೆ ಇರೋದು ಏನಾದ್ರು ಇದೆಯಾ? ಸತ್ಯನ ಸುಳ್ಳು ಅಂತ ಹೇಳಿರೋದು? ಸಿಕ್ಕಾಕೊಂಡ್ರಿ ಇವಾಗ? ತಗ್ಲಾಕೊಂಡಿಲ್ವಾ ನೀವು ಯಾವತ್ತ ಸುಳ್ಳು ಹೇಳ್ಬಿಟ್ಟು? ನೀ ಹೇಳಿ ಅದು. ಹಲೋ ಸತೀಶ, ಈಗೇನು ಊರು ಬಿಡ್ಬೇಕಾ? ಈ ಹುಣ್ಸೆ ಹಣ್ಣು ಬಿಡ್ಬೇಕಾಯ್ತದೆ. ನಾನಾ ಎಲ್ಲಾದ್ರೂ ಹೋಗಿರ್ತೀನ, ಕಾಲ್ ಮಾಡ್ತಾರೆ, ಈಗ ಬಂದೆ ಅಂತ ಹೇಳ್ತಾನೆ ಇರ್ತೀನಿ. ಹೋಗಿರಲ್ಲ, ಇನ್ನೊಂದ್ 6 ಬಿಟ್ಟು ಹೋಗಿರ್ತೀನಿ. ನೀವು ಗಂಡಸ್ರೆ ಬಾರಿ ದೊಡ್ಡ ಸುಳ್ಳು ಹೇಳೋದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಗಂಡಸ್ರೆ ಬಾರಿ ದೊಡ್ಡ ಸುಳ್ಳು ಹೇಳೋದು. ಈ ಇಟ್ಟಿಗೆ ಪಟ್ಟಿಗೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಏನು ಫ್ಲಾಶ್ ಆಗ್ತಿಲ್ಲ. ಫ್ಲಾಶ್ ಆಗ್ತಿಲ್ವಾ? ಅಂದ್ರೆ ನೀವು ಅಷ್ಟು ಸುಳ್ಳು ಹೇಳಿದೀರಾ ಅಂತ ಅರ್ಥ. ಸುಳ್ಳಿದೆ, ಅದು ತಲೆಗೆ ಬರ್ತಾ ಇಲ್ಲ ಅವ್ರಿಗೆ. ಡೈಲಿ ಹೇಳ್ತಿರ್ತಾರೇನೋ ಗೊತ್ತಿಲ್ಲ. ಈಗ ಅದೇ ಹೇಳಿದ್ನಲ್ಲ, ಸಫರ್ ಪಡ್ತಾ ಇರ್ತೀವಿ, ನಾಳೆ ಒಳ್ಳೇದಾಗುತ್ತೆ ಅಂತ ಒಂದು ಆಸೆ ಹುಟ್ಟಿಸ್ತಾ ಇರ್ತೀವಿ.
ನಿಮ್ಮ ವೈಫ್ಗೆ ನಿಮ್ಮದೇ ಸ್ಟೈಲಲ್ಲಿ ಒಂದು ಪ್ರಪೋಸ್ ಮಾಡಿ ನೋಡೋಣ. ಅಯ್ಯೋ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕೆ ನಾಚ್ಕೋತಿದ್ದೀರಾ? ಯಾವತ್ತೂ ಮಾಡ್ಲಿಲ್ಲ ಪ್ರಪೋಸ್. ಅದಕ್ಕೆ ಹೇಳಿದ್ದು ನಿಮ್ಮದೇ ಸ್ಟೈಲಲ್ಲಿ ಪ್ರಪೋಸ್ ಮಾಡಿ ನೋಡೋಣ ಹೆಂಗ್ ಹೇಳ್ತೀರಾ ಅಂತ. ಅವ್ರು ತೆಗೆದ್ ಬಾಯಿನ ಮುಚ್ತಾನೆ ಇಲ್ಲ ನೋಡಿ. ಎಂದೂ ಮಾಡ್ಲಿಲ್ಲ ಅನ್ಕೋತೀನಿ. ಅದಕ್ಕೆ ಇವಾಗ ಮಾಡಿ ಅಂತ ಹೇಳ್ತಿರೋದು. ಐ ಲವ್ ಯು ಪುಟ್ಟು ಮರಿ ಅಂತ ಹೇಳ್ಬೋದು. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ. ನೀವು ಅವ್ರಿಗೆ ನೋಡ್ಕೊಂಡು ಹೇಳಿ ನೋಡೋಣ. ನಾನು ಹೇಳಲ್ಲ. ರಜಾ ನಾಚ್ಕೊಂಡು ಹೋಗ್ಬಿಟ್ಟು. ನಿಮ್ಮಿಬ್ರಲ್ಲಿ ರಿಯಲ್ ಬಾಸ್ ಯಾರು? ಗಂಡ ಅವ್ರ ಹೆಂಡತಿ ಇವರೇ? ಹೆಂಡತಿ ಮಾತು ಕೇಳ ಅವರ ಸುಮ್ನೆ ಈಗ ನಿಮ್ ಹೆಸರು ಹೇಳ್ತಾ ಇದ್ದಾರಾ? ಸುಮ್ಮನೆ ಹೇಳ್ತಿದ್ದಾರೆ. ಸುಳ್ಳು ಹೇಳ್ತಾ ಫೈನಲ್ ಡಿಸಿಷನ್ ಎಲ್ಲ ಅವ್ರದ್ದೇ, ನಂದೇನಿಲ್ಲ. ಎಂತ ಇಲ್ಲ ನಿಮ್ಗೆ? ನಂದೆಂತ ಇಲ್ಲ. ಡಿಸಿಷನ್ ಫೈನಲ್ ನಂದೇನೆ. ಡಿಸಿಷನ್ ಎಲ್ಲ ಅವ್ರದ್ದೇ. ಬಟ್ ನನ್ಗೆ ಸಪೋರ್ಟ್ ಮಾಡಿ ಅವಳು ಒಂದೊಂದ್ಸರಿ ಅವಳೇ ಬಕ್ರ ಆಗ್ತಾಳೇನೋ ಅಥವಾ ಅವಳೇ ಸಫರ್ ಪಡ್ತಾಳೆ ಅನ್ಸ್ತದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಬಕ್ರ ಅನ್ನೋದು ಬಂತು ನೋಡಿ, ಸಪೋರ್ಟ್ ಮಾಡಿ ನೀವೇ ಬಕ್ರ ಆಗ್ತೀರಂತೆ ನೋಡಿ. ಮುಂದೆ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಅದಾಗ್ತಿದೆ. ಹೌದೌದು. ಇವರೇ ಒಪ್ಕೋತಾ ಇದ್ದಾರೆ ಆಗ್ತೀನಿ ಅಂದ್ಬಿಟ್ಟು. ಇವಾಗಿನ ಜನರೇಷನ್ಗೆ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಮಾತು ಬರ್ತಿಲ್ಲ. ಯಾಕೆ? ಯಾಕಂದ್ರೆ ಏನು ಅಂತಾನೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈಗಿನ ಮನುಷ್ಯನ ಜನ್ಮಗೆ ಯೋಚನೆ ಮಾಡಿದ್ರೆ ಪ್ರಾಣಿಗಳೇ ಮೇಲು ಅಂತ. ಯಾಕಂದ್ರೆ ಅವರಿಗೆ ಆಸೆಗಳಾಗ್ಲಿ ಇನ್ನೊಂದಾಗ್ಲಿ ಇರಲ್ಲ. ಹಿಂದಿಂದಿಂದು ನಾಳೆದು. ನಾಳೆ ಬೆಳಗ್ಗೆ ಹೇಳ್ತೀವಿ ಹೇಳಲ್ಲ, ಆ ಥರದ್ದು ಯಾವುದು ಥಿಂಕ್ ಇರಲ್ಲ. ಬಟ್ ಮನುಷ್ಯನ ಜೀವನ ಹೇಗೆ ಅಂದರೆ ಒಂಥರ ಯಂತ್ರಗಳಾಗಿದ್ದಾರೆ, ಯಾಂತ್ರಿಕ ಬದುಕು. ಕೇವಲ ದುಡ್ಡಿನ ಹಿಂದೆ ಅವರವರ ಸ್ವಾರ್ಥದ ಹಿಂದೆ ಓಡ್ತಾ ಇದ್ದಾರೆ. ಬಿಟ್ಟರೆ ನಮ್ಮ ಥರನೇ ಇನ್ನೊಬ್ಬರು ಆ ಥರ ಯಾವುದೇ ಭಾವನೆಗಳು ಇಲ್ಲದೆ ಬದುಕ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಕೋಟಿ ಕೊಟ್ಟರು ನಾನು ಈ ಕೆಲಸ ಮಾಡಲ್ಲ ಅಂದ್ರೆ ಅದು ಯಾವ ಕೆಲಸನ ಮಾಡಲ್ಲ. ಸದ್ಯ ಸ್ಟೇಜಲ್ಲಿ ಪಾತ್ರ ತೊಳೆಯೋದು ಅನಿಸ್ತದೆ. ಇಂದು ನಾನೇ ಪುಣ್ಯವಂತ. ಬೇರೆಯವರಿಗೆ ಮೋಸ ಮಾಡಲ್ಲ. ಬೇರೆ ಮೋಸ ಮಾಡಲ್ಲ. ನೀವು ಕೋಟಿ ಕೊಟ್ಟರು ಇಂಥ ಕೆಲಸ ಮಾಡಲ್ಲ ಅಂದ್ರೆ ಅದೇನೆ. ಬಟ್ ಕೋಟಿ ಸಿಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ನೋ ಕಾಮೆಂಟ್ಸ್. ಇವಾಗ ದೇವ್ರು ಪ್ರತ್ಯಕ್ಷ ಆಗಿ ನಿಮ್ಗೊಂದು ವರ ಕೊಡ್ತೀನಿ ಅಂದ್ರೆ ಏನ್ ಕೇಳ್ತೀರಾ ದೇವ್ರ ಹತ್ರ? ಸಡನ್ ಆಗಿ ಯಾವ್ದು ನೆನಪಾಗ್ತಾ ಇಲ್ಲ. ಒಂದೇ ಒಂದು ವರ ಕೊಡ್ತೀನಿ, ಅದೇನ್ ಬೇಕಾದ್ರೂ ಕೇಳುವಂತದ್ದು. ಅವಾಗ ಎಂತದ? ಇವ್ರಿಷ್ಟು ಯೋಚನೆ ಮಾಡೋ ಅಷ್ಟರಲ್ಲೇ ದೇವ್ರು ಹೋಗಿರ್ತಾನೆ ವಾಪಸ್. ಆಯುರ ಆರೋಗ್ಯ ಐಶ್ವರ್ಯ.